ಯಾರು ಒಪ್ಪಿರ್ಲಿಲ್ಲ, ಅದಕ್ಕೆ ಧರ್ಮ ರಾಜಕೀಯ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರಮೋಷನ್ ಬಿಟ್ಟಾಗಿ ಸಿನಿಮಾ ಸೂಪರ್ ಆಗಿದೆ, ಅರ್ಥ ಮಾಡ್ಕೊಬೇಕು. ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ. ಅರ್ಥ ಆಗುತ್ತೆ ಮಾಮೂಲಿ ಪ್ರಜಾಕೀಯ ಮತ್ತೆ ಹೋಗಿ ಚೆನ್ನಾಗಿದೆ. ಇನ್ನೂ ಒಂದು 4 ಸಲ ನೋಡೋರು ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಐತೆ. ರಿಯಲ್ ಸ್ಟಾರ್ ಅಂತೂ ಬೇರೆ ಲೆವೆಲ್ ಫೋಕಸ್ ಆಗಿದೆ. ಈ ಸಿನಿಮಾ 20 ಸಲ ನೋಡಬೇಕು. ನಾವು ಸಮಾಜನ ಚೇಂಜ್ ಮಾಡೋದಕ್ಕೆ ನಾನು ಜಾಸ್ತಿ ಹುಡುಗಲಿದೆ ನಮ್ಮ ತಲೆಯಲ್ಲಿ. ಒಂದು ತೆಗಿಲ್ಲ, ಮತ್ತೆ ಮತ್ತೆ ನೋಡಿ ತೆಗಿತೀನಿ. ಬಟ್ ತುಂಬ ಕಲಿಯುವಂಥ ವಿಚಾರ ಇದೆ ಸಿನಿಮಾ. ವೆರಿ ನೈಸ್. ಬಂದು ನೋಡಿ ಕಲಿಯುವಂಥದ್ದು, ತಿಳ್ಕೊಳ್ಳೋಂಥದ್ದು ತುಂಬ ಚೆನ್ನಾಗಿದೆ. ಬಟ್ ಏನೂ ಅರ್ಥ ಆಗಿಲ್ಲ, ತೆಗಿಬೇಕು ಜಾಸ್ತಿ ಹುಡುಗಲ್ಲ. 10 ಸಲ ನೋಡಿದ್ರು ಫೋಕಸ್ ಅಂತ ಸಿಗಲ್ಲ ಸರ್, ತಲೆನೇ ಕೆಟ್ಟೋಗ್ಬಿಡ್ತು ನೋಡೋದ್ರೊಳಗೆ. ಅರ್ಥ ಆಯ್ತಿಲ್ವಾ ಸಿನಿಮಾ? ಅವ್ರ ಫ್ಯಾನ್ಸಿಗೆ ಮಾತ್ರ ಅರ್ಥ ಆಗುತ್ತೆ, ನಮಗೆ ಕನ್ಫ್ಯೂಸ್ ಹಿಡಿದೋಗ್ಬಿಡ್ತು. ಒಂದ್ಸಲ ಬಂದು ಸಿನಿಮಾ ನೋಡಿ ಸರ್, ಚೆನ್ನಾಗಿದೆ. ಫಿಲಮ್ ಅರ್ಥ ಆಗುತ್ತೆ, ನೋಡಬೇಕು. ಮೊಬೈಲಲ್ಲಿ ಬರೋದಲ್ಲ, ಸತ್ಯ ಅಲ್ಲ. ಸತ್ಯ ಮನುಷ್ಯನ ತಲೆಯಲ್ಲಿ ಇರೋದು. ಇದೇ ಫಿಲಮ್. ಓಕೆ ಸರ್, ಹಣ್ಣನ್ನು ಕಚ್ಚಿದ ಮೇಲೆ ಹೆಣ್ಣು ಬಟ್ಟೆ ಬೆಚ್ಚಿದ ಮೇಲೆ ಬೆಲೆ ಜಾಸ್ತಿ. ಸರ್, ಫಿಲಮ್ ಅರ್ಥ ಆಗ್ಬೇಕಂದ್ರೆ ಎಲ್ಲರೂ ಫೋಕಸ್ ಇಟ್ಕೊಂಡು ನೋಡಬೇಕು. ಅದೇ ಥರನೇ ಇರೋದು. ಫೋಕಸ್ ಮಾಡಿದ್ದೀವಿ ಸರ್. ನೀವು ಫೋಕಸ್ ಮಾಡಿದ್ರ ಥಿಯೇಟ್ರಲ್ಲಿ ನೋಡ್ಬಿಟ್ಟು ಫೋಕಸ್ ಮಾಡಿ, ನಿಮಗೆ ಅರ್ಥ ಆಗತ್ತೆ ಅದು ಏನಂತ. ಅದು ನಿಮ್ಗೆ ಅರ್ಥ ಆಯ್ತಾ? ನಮ್ಗೆ ಅರ್ಥ ಆಗಿಲ್ಲ, ಇನ್ನೊಂದು ಸರ್ತಿ ಬರಬೇಕು. ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ಒಂದು 3 ಸರ್ತಿ ನೋಡಿದ್ರೆ ಎಲ್ಲರಿಗೂ ಫೋಕಸ್ ಬರುತ್ತೆ. ಆ ಫೋಕಸ್ ಕಂಟಿನ್ಯೂ ಮಾಡಬೇಕು. ಜನ ಜೀವನದಲ್ಲಿ ಒಂದ್ಸರಿ ಅರ್ಥ ಮಾಡ್ಕೊಂಡು ಫಿಲಮ್ ನೋಡಿದ್ರೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಮ್ಮ ದೇಶದ ಜನ ಹಿಂಗೆ ಸಾಯ್ತಾರೆ. ಅದಂತೂ ತಿಳ್ಕೊಳ್ಳಿ ಅಷ್ಟೇ. ಏನು ಅರ್ಥ ಆಗಿಲ್ವಾ? ಏನು ಅರ್ಥ ಆಗಿಲ್ಲ. ಏನೋ ಮೂವಿ ಕಣ್ಣು ಓಪನ್ ಮಾಡ್ತು, ಉಪೇಂದ್ರ ಮೂವಿ ಮೈಂಡ್ ಓಪನ್ ಮಾಡ್ತು. ಇದು ಅದನ್ನು ಕ್ಲೋಸ್ ಮಾಡಿಬಿಡ್ತು. ಕ್ಲೀನಾಗಿ ಕ್ಯಾಮ್ರಾ ಅಬ್ಸರ್ವ್ ಮಾಡಿ ನೋಡ್ರಿ. ಕಾಲೇಟ್ ಆಗಿದ್ರು ಕೂಡ ಫಿಲಮಿಗೆ ಬಂದವ್ರೆ. ಏನಂತಂದ್ರೆ ಫಿಲಮಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಫೋಕಸ್ಸು. ಇಲ್ಲಿ ಏನು ಅರ್ಥ ಆಗೈತೆ ಅಂತ ಫೋಕಸ್ನ ಕೇಳಿ ಅಭಿಮಾನಿಗಳು. ಏನು ಅರ್ಥ ಆಗಿಲ್ಲ ಸರ್ ನನಗೆ. ಉಪೇಂದ್ರ ಅವ್ರನ್ನ ನಾನು ನೇರವಾಗಿ ಸಿಗ್ದಾಗ ಕೇಳ್ತೀನಿ ಬ್ರದರ್. ಫೋಕಸ್ ಅಲ್ಲ, ಇನ್ನೂ 100 ಸತಿ ನೋಡಿದ್ರೆ ಫಿಲಮ್ ಅರ್ಥ ಆಗುತ್ತೆ. ಇದ್ದಾಗ ರಿಯಲ್ ಸ್ಟಾರ್ ಅಂತ ಕಾಲದಿಂದ ಕರೀತವ್ರೆ. ರಿಯಲ್ ಸ್ಟಾರ್ ಅನ್ನೋ ಹೆಸರು ಯಾವತ್ತೂ ಬದಲಾಗಲ್ಲ. ಅವ್ರು ತೆಗಿಯೋ ಮೂವಿ ಅಂತ ಅಲ್ಟಿಮೇಟ್ ಆಗೇ ಇರುತ್ತೆ. ಫಿಲಮ್ ಇನ್ನೂ ಅರ್ಥ ಆಗೋ ಮೂಮೆಂಟಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನೋಡೋಣ ಇನ್ನೂ ಎಷ್ಟು ಜನ ಮೂವಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ನೋಡ್ಬೇಕಲ್ಲ. ಯಾವುದೋ ಒಂದು ಇದು ಚಾನಲ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಎಲ್ಲ ಥಿಂಕ್ ಮಾಡಿ. ಏನು ಹೇಳಕ್ಕಾಗಲ್ಲ, ಏನು ಅರ್ಥ ಆಗಿಲ್ವಾ? ಅರ್ಥ ಅಲ್ಲ, ನಾವೇ ಚೆನ್ನಾಗಿ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ನೆಲ್ಲ ಅಡ್ರೆಸ್ ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ಉಪ್ಪಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ತುಂಬ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ. ಸರ್, ಫುಲ್ ಫೋಕಸ್ ಮಾಡಿ ನೋಡಿದ್ದೀನಿ, ಆದರೂ ಏನೂ ಅರ್ಥ ಆಗಲಿಲ್ಲ. ಇನ್ನೊಂದು ಟೈಮ್ ನೋಡ್ಬಿಟ್ಟು ರಿವ್ಯೂ ಹೇಳ್ತೀನಿ ಸರ್. ಫೋಕಸ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋದೇ ಬೇಡ, ಅದಾಗದೆ ಗೊತ್ತಾಗ್ಬಿಡುತ್ತೆ. ನೆವರ್ ಡಿಸಪಾಯಿಂಟ್ಸ್. ಬೆಳಗ್ಗೆ ಒಂದ್ಸರಿ ನೋಡಿದ್ದೀನಿ, ಮತ್ತೆ ನೈಟ್ ನೋಡ್ತಾ ಇದ್ದೀನಿ. ಸುಮಾರು ಲೇಯರ್ಸ್, ಸುಮಾರು ಡೈಮೆನ್ಷನ್ ಇದೆ. ಅವ್ರವ್ರು ಬಿಟ್ಟಿದ್ದು ಅವರೆಷ್ಟು ಒಂದು ಸಮುದ್ರದಲ್ಲಿ ಎಷ್ಟು ಆಳ ಹೋಗ್ತೀರಾ, ನೀವು ಆಳ ಹೋದಷ್ಟು ನಿಮಗೆ ಏನೋ ಗೊತ್ತಾಗೋಗುತ್ತೆ. ಎಷ್ಟು ಆಳ ಹೋಗ್ಬೇಕನ್ನೋ ನಮಗೆ ಗೊತ್ತಿಲ್ಲ.